ಸಹಕಾರಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಇದೀಗ ವಿಕೆ ಸ್ಟ್ರೀಟ್ ಸಂಭ್ರಮದ ಬಗ್ಗೆ, ಇದರ ಉದ್ದೇಶ ಏನು, ಈ ಬಾರಿ HSR ಲೇಔಟ್ನಲ್ಲಿ ಏನಕ್ಕಾಗಿ ಆಯೋಜನೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂತ ಹೇಳಿ ನಮ್ಮ ವಿಜಯ ಕರ್ನಾಟಕದ ಮಾನ್ಯ ಸಂಪಾದಕರಾಗಿರುವ ಶ್ರೀ ಸುದರ್ಶನ್ ಚನ್ನಂಗಿಹಳ್ಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಬಳಗ ಅದರಿಂದ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ವಿಜಯ ಕರ್ನಾಟಕ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಎಲ್ಲ ಭಾಗದ ಬಡಾವಣೆಗಳಿಗೆ ಹೋಗಿ ಅವ್ರ ಜೊತೆ ಬೆರೆತು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನು ತಿಳಿಸ್ಕೊಡುವ ಮೂಲಕ ಮತ್ತು ನಮ್ಮ ಗ್ರಾಮೀಣ ಕ್ರೀಡೆಗಳು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮ ಮಾಡಬೇಕು. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಅಕ್ಕಪಕ್ಕದ ಮನೆಯವರು ಮಾತಾಡಿಸೋದೇ ಕಡಿಮೆ, ಒಟ್ಟಿಗೆ ಸೇರೋದೇ ಕಡಿಮೆ. ಆ ಒಟ್ಟಿಗೆ ಸೇರುವ ಕೆಲಸವನ್ನು ನಾವು ಒಂದು ವೇದಿಕೆ ಮಾಡೋಣ, ಬೇರೆಯವರೆಲ್ಲ ಸೇರಿ ಅದರಲ್ಲಿ ಸಂಭ್ರಮ ಮಾಡಲಿ. ಇಲ್ಲಿ ಎಲ್ಲ ಗುಂಪಾಗಿ ಸಾವಿರಾರು ಜನ ಸೇರುವಂಥದ್ದಲ್ಲ. ನಮ್ಮ ಕಾನ್ಸೆಪ್ಟ್ ಇರೋದೇ, ನಮ್ಮ ಆಶಯ ಏನಂತ ಅಂದ್ರೆ ಪೇಂಟಿಂಗ್ ಮಾಡ್ತಾ ಇರ್ಬೇಕು, ಆ ಕಡೆ ಬುಕ್ಗಳು ಆಡ್ತಾ ಇರ್ಬೇಕು, ಕೇರಂ ಆಡ್ತಾ ಇರ್ಬೇಕು. ಯಾರ್ಯಾರಿಗೆ ಏನೇನು ಇಷ್ಟ ಅವರ ಕೆಲಸದಲ್ಲಿ, ಅವರ ಆಟದಲ್ಲಿ ತೊಡ್ಕೊಳ್ಬೇಕು ಅನ್ನೋದು. ನೋಡಿ, ಅಲ್ಲಿ ಮಕ್ಕಳು ಕುಂಟೆಪಲ್ಲೆ ಆಡ್ತಾ ಇದ್ದಾರೆ, ಲಗೋರಿ ಆಡ್ತಾ ಇದ್ದಾರೆ, ಕೇರಂ ಆಡ್ತಾ ಇದ್ದಾರೆ, ಸ್ಕಿಪ್ಪಿಂಗ್ ಆಡ್ತಾ ಇದ್ದಾರೆ. ಈ ರೀತಿ ಅವರವರ ಇಷ್ಟವಾದ ಆಟದಲ್ಲಿ ತೊಡಗಬೇಕು ಅನ್ನೋದು ನಮ್ಮ ಆಶಯ. ನಾವು ಬೆಂಗಳೂರು ಅನೇಕ ಭಾಗದಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ವಿ. ಬಹಳ ಅದ್ಭುತವಾದ ಪ್ರತಿಕ್ರಿಯೆ ಇತ್ತು. ಜಯನಗರದಲ್ಲಿ ಮತ್ತೆ ಉತ್ತರಹಳ್ಳಿನಲ್ಲಿ ಮತ್ತೆ ಪೇಣ್ಯದಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ನಮ್ಗೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು. HSR ಲೇಔಟ್ ಇವತ್ತು ನಡೀತಾ ಇದೆ. ಈ ಭಾಗದವರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕು ಅಂತ ನಾವು ಈ ಸಂದರ್ಭ ಕೇಳ್ತೇನೆ. ಇವತ್ತು ನಮಗೆ ಅನೇಕ ಗಣ್ಯರು, ಬಿಸಿಲಿದ್ರೂ ಕೂಡ ಲೆಕ್ಸಿದೆ, ಜನ ಬರ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಈ ಭಾನುವಾರನ ಸ್ಮರಣೀಯವಾಗಿಸಿ ಖುಷಿಯಾಗಿ ಸಂಭ್ರಮಿಸಿ, ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನ. ಅನೇಕ ಕಾರ್ಯಕ್ರಮಗಳಿದೆ, ಇನ್ನೂ ಸುಮಾರು 2 ತಾಸು ಕಾರ್ಯಕ್ರಮಗಳಿದೆ. ಎಲ್ಲರೂ ಕೂಡ ಸಂಭ್ರಮಿಸಿ ಎಂಜಾಯ್ ಮಾಡಿ. ಸಂಗೀತ ಇದೆ, ಡಾನ್ಸ್ ಇದೆ, ಜುಮ್ಮಾ ಡ್ಯಾನ್ಸ್ ಮತ್ತೆ ಬೀಟ್ ಬಾಕ್ಸಿಂಗ್ ಇದೆ, ತುಂಬಾ ಅನೇಕ ಕಾರ್ಯಕ್ರಮಗಳಿದೆ. ಎಲ್ಲರೂ ಕೂಡ ಸಂಭ್ರಮ ಮಾಡಿ ಖುಷಿ ಪಡಿ ಅಂತ ಎಲ್ಲ ಗಣ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ನೀವು ಆಗಮಿಸಿದ್ದು ಬಹಳ ಖುಷಿ ಕೊಟ್ಟಿದೆ. ಮೂರು ಕಾರ್ಯಕ್ರಮ ನಮ್ಮ ಯಶಸ್ವಿಯಾಗಿ ನಡೀತೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.